ನಮಸ್ಕಾರ ಎಲ್ರಿಗೂ. ಸೊ ನಾವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಕ್ಸ್ಪೋನೆಂಟ್ಸ್ ಅಂದ್ರೇನು, ಪವರ್ಸ್ ಅಂದ್ರೇನು, ಸೊ ಅದ್ರ ಮೇಲೆ ಒಂದಷ್ಟು ರೂಲ್ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಅದ್ರ ಮುಂದುವರೆದ ಭಾಗವನ್ನ ತಿಳ್ಕೊಳ್ತಾ ಹೋಗೋಣ. ಸೊ ನಾನು ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಸೊ ಇದನ್ನ ಮಾಡಿ ಅಂತ. ಸೊ ಎಷ್ಟು ಬಂತು ಅಂತ ಚೆಕ್ ಮಾಡೋಣ. ಹೇಗ್ ಮಾಡಿದ್ರಿ, ನೀವು ಮಾಡಿದ್ದು ಸ್ಟೆಪ್ಸ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ನಾವೇನ್ ಮಾಡಬೇಕು, ಇಲ್ಲಿ ಪವರ್ ಆಫ್ ಪವರ್ ಅಲ್ಲಿ ಇದೆ. ಸೊ ಫಸ್ಟ್ ಏನ್ ಮಾಡಬೇಕು, ಈ ಪವರ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಮಾಡೋಣ ಮತ್ತು. ಸೊ ಎಕ್ಸ್ ಟು ದಿ ಪವರ್ 2m ಪ್ಲಸ್ 2n ಇಂಟು ಎಕ್ಸ್ ಟು ದಿ ಪವರ್ n 2n ಪ್ಲಸ್ 2p ಇಂಟು ಎಕ್ಸ್ ಟು ದಿ ಪವರ್ 2p ಪ್ಲಸ್ 2m. ಸೊ ಇದು ಫಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಇಲ್ಲಿ ಪವರ್ ಅಲ್ಲಿ ಇದೆ, ಸೊ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಟು ದಿ ಪವರ್ 3m ಇಂಟು ಎಕ್ಸ್ ಟು ದಿ ಪವರ್ 3n ಇಂಟು ಎಕ್ಸ್ ಟು ದಿ ಪವರ್ 3p ಆಯ್ತಲ್ವಾ. ಸೊ ಹಾಗೇನೆ ಇಲ್ಲಿ ನೋಡಿ ಏನಿದೆ, ಬೇಸ್ ಸೇಮ್ ಇದೆ, ಪವರ್ ಬೇರೆ ಇದೆ ಅಲ್ವಾ. ಸೊ ನಾವು ಸೇಮ್ ಫಾರ್ಮುಲಾ a ಟು ದಿ ಪವರ್ m ಪ್ಲಸ್ n ಯೂಸ್ ಮಾಡಿದ್ವಲ್ವಾ, ಸೊ ಅದನ್ನೇ ಯೂಸ್ ಮಾಡೋಣ ಇಲ್ಲೂ ಸಹ. ಸೊ ಎಕ್ಸ್ ಟು ದಿ ಪವರ್ ಏನೇನಿದೆ, 2m ಪ್ಲಸ್ 2n ಪ್ಲಸ್ ಇಲ್ಲಿ ಏನಿದೆ 2n ಪ್ಲಸ್ 2p, ಹಾಗೇನೆ ಇಲ್ಲಿ ಪ್ಲಸ್ 2p ಪ್ಲಸ್ 2m. ಇದನ್ನ ಹಾಗೆ ಬರ್ಕೋತೀನಿ. ನೆಕ್ಸ್ಟ್ ನೋಡಿ, ಇಲ್ಲೂ ಸಹ ಬೇಸ್ ಸೇಮ್ ಇದೆಯಾ, ಪವರ್ ಬೇರೆ ಇದೆ ಅಲ್ವಾ. 3n ಪ್ಲಸ್ 3n ಪ್ಲಸ್ 3p ಬರ್ಕೋತೀನಿ. ಓಕೆ ಅಲ್ವಾ. ಸೊ ಹಾಗಾದ್ರೆ ನಾವು ಇದನ್ನ ಹೀಗಾದ್ರೂ ಬರ್ಕೋಬಹುದು, ಅಥವಾ ಹೀಗೆ ಇಡ್ತೀನಿ ಅಂತಂದ್ರೂ ಸಹ ಇಡಬಹುದು. ಸೊ ಅದು ನಿಮಗೆ ಇಷ್ಟಪಟ್ಟಿದ್ದು. ಸೊ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಸೊ ಇಲ್ಲಿ ನೋಡಿ 2 ಟು ದಿ ಪವರ್ m 2m ಮತ್ತೆ ಇಲ್ಲೊಂದು 2m ಇದೆಯಾ, ನಾನು ಎರಡನ್ನೂ ಆ್ಯಡ್ ಮಾಡ್ಲಾ. ಸೊ ಎಕ್ಸ್ ಟು ದಿ ಪವರ್ 4m ಆಯ್ತು, ಪ್ಲಸ್ ಇಲ್ಲೊಂದು 2n ಇದೆ, ಇಲ್ಲೊಂದು 2n ಇದೆ, 4n ಮಾಡ್ಬೋದಾ, ಪ್ಲಸ್ ಇಲ್ಲೊಂದು 2p ಇದೆ, ಇಲ್ಲೊಂದು 2p ಇದೆ, 4p ನ ಎಕ್ಸ್ ಟು ದಿ ಪವರ್ 3m ಪ್ಲಸ್ 3n ಪ್ಲಸ್ 3p. ಸೊ ಈ ಎರಡು ಫಾರ್ಮಲ್ ಇದೆ. ಸೊ ಹಾಗಾದ್ರೆ ನಾವು ಇದು ಏನಿದೆ, ಬೇಸ್ ಸೇಮ್ ಇದೆ, ಪವರ್ ಬೇರೆ ಇದೆ ಅಲ್ವಾ. ಸೊ ನಾನು ಇದನ್ನ ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಸೊ ಎಕ್ಸ್ ಟು ದಿ ಪವರ್ 4m ಮತ್ತೆ ಪ್ಲಸ್ 4n ಪ್ಲಸ್ 4p ಇತ್ತು, ಹಾಗೇನೆ 3m ಇತ್ತು. ಎಕ್ಸ್ ಟು ದಿ ಪವರ್ 3m 3n ಹಾಗೇನೆ 3p ಅಲ್ವಾ. ಸೊ ಇವಾಗ ಏನ್ ಮಾಡೋಣ, ಸೊ ಬೇಸ್ ಸೇಮ್ ಇದೆ, ಸೊ ಪವರ್ ಅನ್ನು ಏನ್ ಮಾಡೋಣ, ನಮಗೆ ಗೊತ್ತಿದೆ ಫಾರ್ಮುಲಾ a ಟು ದಿ ಪವರ್ m ಡಿವೈಡೆಡ್ ಬೈ a ಟು ದಿ ಪವರ್ n ಅಂದ್ರೆ a ಟು ದಿ ಪವರ್ m ಮೈನಸ್ n ಅಂತ. ಸೊ ಮಾಡೋಣ ಹಾಗೇನೆ. ಸೊ ಎಕ್ಸ್ ಟು ದಿ ಪವರ್ 4m ಪ್ಲಸ್ 4n ಪ್ಲಸ್ 4p ಮೈನಸ್ 3m ಪ್ಲಸ್ 3n ಪ್ಲಸ್ 3p ಹೀಗೆ ಬರ್ಕೊಳ್ಳ. ಹಾಗೇನೆ ಎಕ್ಸ್ ಟು ದಿ ಪವರ್ ಇಲ್ಲಿ ನೋಡಿ 4m ಇದೆ, ಇಲ್ಲಿ 3m ಇದೆ. ಸೊ 4m ಮೈನಸ್ 3m ಅಂದ್ರೆ ನಾನು m ಅಂತ ಬರೀಬೋದಾ, ಹಾಗೇನೆ ಪ್ಲಸ್ ಇಲ್ಲಿ ನೋಡಿ 4n ಇದೆ, ಇಲ್ಲಿ 3n ಇದೆ. ಸೊ ಇಲ್ಲಿ ಮೈನಸ್ಸು, ಸೊ ನಾವು ಬರೀಬೇಕಾದ್ರೆ ಹುಷಾರಾಗಿರ್ಬೇಕು. ಈ ಮೈನಸ್ಸು ಇದೆಲ್ಲದಕ್ಕೂ ಆಗಿತ್ತು, ಬಟ್ ನಾನೇನ್ ಮಾಡಿದೆ, ಇಲ್ಲಿ ಫಸ್ಟು ಬ್ರಾಕೆಟ್ ಹಾಕ್ಲಿಲ್ಲ. ಸೊ ಬ್ರಾಕೆಟ್ ಹಾಕದೆ ಹೋದ್ರೆ ಏನಾಗುತ್ತೆ, ನಮ್ಮದು ಪ್ರಾಬ್ಲಮ್ಮು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಮಾಡಿದ್ನಲ್ಲ ಆ ಥರ. ಸೊ ಹಾಗಾದ್ರೆ ಇಲ್ಲಿ ನೋಡಿ 4n ಇದೆ, ಇಲ್ಲಿ ಪ್ಲಸ್ 3n ಇದೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಎಷ್ಟಾಯ್ತು, ಮೈನಸ್ ಆಯ್ತು. 4n ಮೈನಸ್ 3n ಅಂತಂದ್ರೆ ಎಷ್ಟಾಯ್ತು, n ಪ್ಲಸ್ 4p ಪ್ಲಸ್ ಇಂಟು ಮೈನಸ್ ಮೈನಸ್ 3p ಅಂತಂದ್ರೆ ಎಷ್ಟಾಯ್ತು, 1p ಅಥವಾ ಜಸ್ಟ್ p. ಸೊ ನಾವು ಇದನ್ನ ಆನ್ಸರ್ನ ಇಲ್ಲೇ ಸಹ ನಿಲ್ಲಿಸಬಹುದು, ಅಥವಾ ನಾನು ಇಲ್ಲ ಸ್ಪ್ಲಿಟ್ ಮಾಡಿ ಬರ್ಕೋತೀನಿ ಅಂದ್ರೆ ಎಕ್ಸ್ ಟು ದಿ ಪವರ್ m ಇಂಟು ಎಕ್ಸ್ ಟು ದಿ ಪವರ್ n ಇಂಟು ಎಕ್ಸ್ ಟು ದಿ ಪವರ್ p ಹೀಗಾದ್ರೂ ಬರಿಬೋದು. ಎರಡು
ಥರ ಮಾಡಿದ್ರು ಸರಿ. ಸೊ ಯಾರಿಗೆಲ್ಲ ಈ ಆನ್ಸರ್ ಬಂದಿದೆ? ಸೊ ಯಾರೆಲ್ಲ ಯಾವ ಸ್ಟೆಪ್ಪಲ್ಲಿ ಮಿಸ್ಟೇಕ್ಸ್ ಮಾಡಿದ್ರಿ? ಸೊ ನೀವೇ ಐಡೆಂಟಿಫೈ ಮಾಡ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಇಲ್ಲಿ ನೋಡಿ, ಇದು ಒಂಥರ ಡಿಫ್ರೆಂಟ್ ಪ್ರಾಬ್ಲಮ್. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಎಕ್ಸ್ದು ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗಪ್ಪ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು? ಸೊ ಈ ಎಕ್ಸ್ ಥರ ವ್ಯಾಲ್ಯೂಸ್ನೆಲ್ಲ ಫೈಂಡ್ ಔಟ್ ಮಾಡಬೇಕು ಅಂದಾಗ ಒಂದು ಬೇಸಿಕ್ ಥಿಂಗ್ ಏನು ಅಂದರೆ, ಇಲ್ಲಿ ಏನಿದೆ ಅಲ್ಲ ಬೇಸು, ಇದು ಸೇಮ್ ಇರಬೇಕು. ಸೇಮ್ ಇಲ್ಲ ಅಂತಂದರೆ ನಾವು ಸೇಮ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಿದೆ, ಪವರು ಸೇಮ್ ಇದೆಯಾ? ಸೊ ಪವರ್ ಸೇಮ್ ಇದ್ದಾಗ ನಮಗೆ ಒಂದು ರೂಲ್ ಇದೆ. ಏನು? ಬೇಸ್ ಎಲ್ಲ ಸೇಮ್ ಇದ್ರೆ ನಾವೇನು ಮಾಡ್ಬೋದು? ಪವರ್ಸನ್ನು ಸಹ ಸೇಮ್ ಮಾಡಬಹುದು. ಸೊ ಹಾಗಾದರೆ ನಾನಿಲ್ಲಿ -8 ಇದೆ ಅಲ್ವಾ? ಸೊ ಇಲ್ಲಿ ಏನಿದೆ, ಎಕ್ಸು ಪ್ಲಸ್ 1. ಫಸ್ಟ್ ಅದನ್ನು ಬರೆಯೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಆವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲಿ ಬೇಸ್ ಸೇಮ್ ಇದೆ ಅಲ್ವಾ? -8 ಹೋಲ್ ಟು ದಿ ಪವರ್, ಇದು a ಟು ದಿ ಪವರ್ m ಇಂಟು a ಟು ದಿ ಪವರ್ n ಫಾರ್ಮಲ್ಲಿ ಇದೆ ಅಲ್ವಾ? m ಪ್ಲಸ್ n ಫಾರ್ಮಲ್ಲಿ ಬರ್ಕೊಂಡೆ, ಆಯಿತಾ? ನೆಕ್ಸ್ಟ್ ಇಲ್ಲಿ ಏನಿದೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ 3 ಆಯಿತು. 2 + 1 3. ನೆಕ್ಸ್ಟ್ -8 ಹೋಲ್ ಟು ದಿ ಪವರ್ 6. ಇವಾಗ ಚೇಂಜ್ ಮಾಡೋಣ. ನೋಡಿ, ಬೇಸ್ ಸೇಮ್ ಇದೆಯಾ, ಪವರ್ ಬೇರೆ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ಪವರ್ನ ಸೇಮ್ ಮಾಡಬಹುದು. ಸೊ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ಸ್ ಟು 6 ಆಯಿತು. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಪ್ಲಸ್ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಅದು ಗೊತ್ತಿದೆ ಅಲ್ವಾ? LHS ಅಲ್ಲಿ ಪ್ಲಸ್ ಇದ್ರೆ RHSಗೆ ಹೋದಾಗ ಮೈನಸ್ ಆಗುತ್ತೆ. ಹಾಗೆ ಅದು ರೆಸಿಪ್ರೋಕಲ್ ಆಗ್ತಾ ಹೋಗುತ್ತೆ. ಮೈನಸ್ ಇದ್ರೆ ಪ್ಲಸ್ಸು, ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 6 - 3 ಅಂದರೆ 3 ಆಯಿತು. ಸೊ ಎಕ್ಸ್ದು ವ್ಯಾಲ್ಯೂ ಏನಾಯಿತು? 3 ಆಯಿತು. ನೀವು ಬೇಕಾದರೆ ಇದನ್ನು ಈ ಎಕ್ಸ್ ಜಾಗಕ್ಕೆ 3ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ನೋಡಿ, -8 ಹೋಲ್ ಟು ದಿ ಪವರ್ 3 + 1 ಇಂಟು 8 -8 ಹೋಲ್ ಟು ದಿ ಪವರ್ 2 ಈಸ್ ಈಕ್ವಲ್ಸ್ ಟು -8 ಟು ದಿ ಪವರ್ 6 ಅಲ್ವಾ? ಸೊ 3 + 1 ಅಂದರೆ ಎಷ್ಟು? 4 ಇಂಟು -8 ಟು ದಿ ಪವರ್ 2 ಈಸ್ ಈಕ್ವಲ್ಸ್ ಟು -8 ಟು ದಿ ಪವರ್ 6. ಏನಾಗುತ್ತೆ? 4 + ಇದನ್ನ m + n ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮೈನಸ್ ಇಲ್ಲಿ 4 + 2 6 ಆಗುತ್ತೆ. ಸೊ ಹಾಗಾದರೆ ನಮಗೆ ಬಂದಿರೋ ಆನ್ಸರ್ ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡೋಣ. ಸೊ ಈ ಥರ ಇದ್ದಾಗ ಹೇಗೆ ಮಾಡೋದು? ಫಸ್ಟ್ ಇಲ್ಲಿ ಏನಿದೆ ಅಲ್ವಾ? ಸೊ ಪವರ್ ಏನಿದೆ ಅದನ್ನು ಫಸ್ಟ್ ಎಲ್ಲ ಟರ್ಮ್ಗೂ ಸಹ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಫಸ್ಟ್ 3 ಟು ದಿ ಪವರ್ 2y - 2 ಇಂಟು 3 ಟು ದಿ ಪವರ್ 5 × 2 = 10. ಸೊ ಈಸ್ ಈಕ್ವಲ್ಸ್ ಟು 3 ಟು ದಿ ಪವರ್ 18. ಸೊ ಇಲ್ಲೇ ಈಕ್ವಲ್ಸ್ ಇರೋದ್ರಿಂದ ಇಲ್ಲೊಂದ್ಸಲ ಈಕ್ವಲ್ಸ್ ಹಾಕೋದು ಬೇಡ ಅಲ್ವಾ? ಸೊ ನೆಕ್ಸ್ಟ್ ಒನ್. ಸೊ ಬೇಸ್ ಸೇಮ್ ಇದೆ, ಪವರ್ನ ನಾವೇನು ಮಾಡೋಣ? ಸೇಮ್ ಮಾಡ್ಕೊಳ್ಳೋಣ. -2 + 10 ಈಸ್ ಈಕ್ವಲ್ಸ್ ಟು 3 ಟು ದಿ ಪವರ್ 8. ಇಲ್ಲಿ ಯಾವ ಸ್ಟೆಪ್ ಯೂಸ್ ಮಾಡಿದೆ ಗೊತ್ತಾಯ್ತಲ್ವಾ? 8 ಟು ದಿ ಪವರ್ m ಇಂಟು 8 ಟು ದಿ ಪವರ್ n ಅನ್ನು ಯೂಸ್ ಮಾಡಿದೆ ನಾನು. ಸೊ 3 ಟು ದಿ ಪವರ್ 2y + 8 ಈಸ್ ಈಕ್ವಲ್ಸ್ ಟು 3 ಟು ದಿ ಪವರ್ 18 ಆಯಿತು. ಬೇಸ್ ಸೇಮ್ ಇದೆಯಾ? ಪವರ್ ಸೇಮ್ ಮಾಡೋಣ. 2y + 8 ಈಸ್ ಈಕ್ವಲ್ಸ್ ಟು 18 ಆಯಿತು. ಸೊ 2y ಈಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲಸ್ ಇರೋ 10 ನಾನು ಈ ಕಡೆ ಕಳಿಸ್ತೀನಿ, 18 - 8 ಆಯಿತು. 2y ಈಸ್ ಈಕ್ವಲ್ಸ್ ಟು 10 ಆಯಿತು. y ಈಸ್ ಈಕ್ವಲ್ಸ್ ಟು 10 / 2 ಆಯಿತು. ಆನ್ಸರ್ 5. ನೀವು ಮಾಡಿದ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡೋದಕ್ಕೆ ನಾನು ಪ್ರೀವಿಯಸ್ಸಲ್ಲಿ ತೋರಿಸ್ದೆ ಅಲ್ವಾ? ಸೊ ಆ ಥರ y ಜಾಗಕ್ಕೆ 5ನ ಸಬ್ಸ್ಟಿಟ್ಯೂಷನ್ ಮಾಡಿ ನಿಮಗೆ 3 ಟು ದಿ ಪವರ್ 18 ಬರುತ್ತೆ. ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಲಾಸ್ಟ್ ಎಲ್ಲ ಮಾಡಿದ್ದು ಹೇಗಿತ್ತು ಪ್ರಾಬ್ಲಮು? ಬೇಸ್ ಎಲ್ಲ ಸೇಮ್ ಇತ್ತು. ಬಟ್ ಇಲ್ಲಿ ಬೇಸ್ ಸೇಮ್ ಇದೆಯಾ? ಇಲ್ಲ, ಬೇರೆ ಬೇರೆ ಇದೆ. ಸೊ ನಾವು ಅವಾಗ ಏನು ಮಾಡಬೇಕು? ಬೇಸ್ನ ಈಕ್ವಲ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 4 ತಗೊಳ್ಳ. 4 ಇಂಟು 4 4 4 = 16. 64 ಇದೆ ಅಲ್ವಾ? ಸೊ ನಾನು ಅದಕ್ಕೆ 4 ಇಂಟು 4 ಇಂಟು 4 ತಗೋತೀನಿ. 4 4 = 16, 16 4 = 64. ಸೊ ಹಾಗಾದ್ರೆ ಇದನ್ನು 4² ಅಂತ ಬರಿಬೋದಾ? ಇದನ್ನು 4³ ಅಂತ ಬರಿಬೋದಾ?
ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋಣ, ಚೆಕ್ ಮಾಡೋಣ. ಸೊ ನಾವು ಈ 4 ಬದಲು 2 ಸಹ ತಗೊಂಡು ಮಾಡ್ಬೋದು. ಸೊ ನೀವು 2 ಟ್ರೈ ಮಾಡಿ ಮನೆಯಲ್ಲಿ, ಅದು ನಿಮಗೆ ಹೋಮ್ವರ್ಕ್. ಸೊ ಇಲ್ಲಿ ಟ್ರೈ ಮಾಡೋಣ. ಸೊ 16 ಜಾಗದಲ್ಲಿ ಏನು ಹಾಕ್ತೀನಿ ನಾನೀಗ, 4 ಸ್ಕ್ವೇರ್ ಹಾಕ್ತೀನಿ. ಅದಕ್ಕೆ ಹೋಲ್ ಪವರ್ 2x + 3. ಇಲ್ಲಿ ಬರೆಯೋದನ್ನು ತಪ್ಪು ಮಾಡಬಾರ್ದು, ಓಕೆನಾ. ಇನ್ನು 64 ಇದೆ, ಅದಕ್ಕೆ 4³ x - 1 ಅಂತ ಬರೀತೀನಿ. ಈಗ ಪವರ್ನ ಮಲ್ಟಿಪ್ಲೈ ಮಾಡೋಣ. 4 2 2s 4x + 3 2s 6 = 4 3x - 3 ಅಲ್ವಾ. ಸೊ ಇವಾಗ ಏನು ಮಾಡೋಣ, ಬೇಸ್ ಏನಿದೆ ಸೇಮ್ ಇದೆ, ಪವರ್ ಬೇರೆ ಇದೆ ಅಲ್ವಾ. ಸೊ ಹಾಗಾದರೆ 4x + 6 = 3x - 3 ಆಯಿತು. ಸೊ ಇವಾಗ ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನಿದೆ, ಸೊ ಎಕ್ಸ್ದೆಲ್ಲ ಏನೆಲ್ಲ ಇದೆ ಸೊ ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, ವೇರಿಯೇಬಲ್ಸ್ನೆಲ್ಲ. 4x ಪ್ಲಸ್ ಇರೋದು ಈ ಕಡೆ ಬಂದರೆ -3x. ಸೊ ಇಲ್ಲಿ +6 ಇದೆ ಅಲ್ವಾ, ಸೊ ನಾನು ಆ ಕಡೆ ಕಳಿಸ್ಬಿಡ್ತೀನಿ, -6 ಅಲ್ವಾ. ಸೊ ನೆಕ್ಸ್ಟು -3, ಕರೆಕ್ಟ್ ಅಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಇಲ್ಲೇನಾಗ್ತು, x ಆಯಿತು = -9. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನೀವು ಎಕ್ಸ್ಟ್ರಾಕ್ಕೆ -9 ಸಬ್ಸ್ಟಿಟ್ಯೂಷನ್ ಮಾಡಿ LHS = RHS ಬರುತ್ತೆ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಒನ್ ಹೋಗೋಣ. ಸೊ ಇದು ಹೇಗಿದೆ, ಸೊ ಇದಕ್ಕೆ ನಾವು 4 ಅಪ್ಲೈ ಮಾಡಿದ್ರೆ ಬರೋದಿಲ್ಲ. ಯಾಕೆ ಅಂದರೆ 4 × 4 ಅಂದರೆ 16 ಆಗಿಬಿಡುತ್ತೆ, ಬಟ್ 8 ಬರಲ್ಲ. ಸೊ ನಾವು ಇದಕ್ಕೆ ಏನು ಮಾಡೋಣ, 2 ತೊಗೊಳ್ಳೋಣ. ಸೊ 2 ⁻1 ಅಂತಂದರೆ ಎಷ್ಟು, 2. ಸೊ 2 ಸ್ಕ್ವೇರ್ ಅಂದರೆ ಎಷ್ಟು, 4. 2³ ಅಂತಂದರೆ ಎಷ್ಟು, 8. 2 ⁻4 ಅಂದರೆ ಎಷ್ಟು, 16. ಸೊ 8 ಮತ್ತು 4 ಮತ್ತು 16 ಇರೋ ಪ್ಲೇಸಿಗೆಲ್ಲ ಏನು ಮಾಡೋಣ, 2 ಸ್ಕ್ವೇರ್ 2³ 2 ⁻4ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ 8 ಇರೋ ಜಾಗಕ್ಕೆ ಏನು ಮಾಡೋಣ, 2³ ಹೋಲ್ ಟು ದಿ ಪವರ್ 2x + 3 ಇಂಟು, ಸೊ 4 ಜಾಗಕ್ಕೆ 2 ಸ್ಕ್ವೇರ್ x - 2 = 16 ಜಾಗಕ್ಕೆ 2 ⁻4 ಹೋಲ್ ಟು ದಿ ಪವರ್ x. ಇದನ್ನು ಬರೆಯೋದ್ರಲ್ಲಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ 2 ⁻3 2s 6 6x + 3 3s 9 ಇಂಟು, ಸೊ 2 × x 2x - 2 2s 4 = 2 ⁻4x ಅಂತ ಬರಿಬೋದು. ಸೊ ಹಾಗೆಯೇ ಇಲ್ಲೇನು ನೋಡಿ, ಇಲ್ಲಿ ಬೇಸ್ ಸೇಮ್ ಇದೆಯಾ, ಸೊ ಪವರ್ ಏನಿದೆ ಬೇರೆ ಇದೆ. ಸೊ ನಾನು a⁻m × a⁻n ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ, 2 6x + 9 + 2x ಪ್ಲಸ್ ಇಂಟು ಮೈನಸ್ -4 = 2 ⁻4x ಹಾಗೆ ಬರ್ಕೋತೀನಿ. ಸೊ ಈಗ 2 6x + 2x ಎಷ್ಟಾಗುತ್ತೆ, 8x ಅಲ್ವಾ. ಸೊ ನೆಕ್ಸ್ಟ್ ಪ್ಲಸ್ 9 - 4 ಅಂತಂದರೆ ಎಷ್ಟು, 5 = 2 ⁻4x. ಸೊ ಇವಾಗ ಏನಿದೆ ಇಲ್ಲಿ, ಬೇಸ್ ಸೇಮ್ ಇದೆ, ಪವರ್ ಬೇರೆ ಇದೆ. ಸೊ ನಾನು ಇದನ್ನು ಈಕ್ವಿವೆಲೆಂಟ್ ಮಾಡ್ಕೋತೀನಿ, 8x + 5 = 4x ಅಂತ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಸೊ 5 ಇದೆ ಆ ಕಡೆ ಕಳಿಸ್ತೀನಿ, 8x ಈ ಕಡೆ 4xನ ಈ ಕಡೆ ತೊಗೊತೀನಿ, -4x = 5. ಸೊ ಆಗ ಏನಾಗುತ್ತೆ, ಸೊ ಇಲ್ಲಿ ನೆಕ್ಸ್ಟ್ ಬರ್ಕೊಳ್ಳೋಣ, ನೆಕ್ಸ್ಟ್ ಪೇಜಲ್ಲಿ 8x - 4x = ಬರೀ 5 ಇಲ್ಲ, -5 ಅಲ್ವಾ. ಸೊ ಈಗೇನು ಮಾಡೋಣ, ಸೊ 8x - 4x ಅಂದರೆ 4x ಆಯಿತು, -5. ಸೊ x = -5 / 4 ಅಂತ ಬಂತು. ಸೊ ಇದು ನಮ್ಮ ಉತ್ತರ. ಸೊ ಈ ಉತ್ತರಕ್ಕೆ ಬೇಕಾದರೆ ನೀವು ಅಲ್ಲಿ ಎಕ್ಸ್ ಜಾಗದಲ್ಲಿ ಏನೇನಿದೆ, ಸೊ ಇಲ್ಲಿ ಎಕ್ಸ್ ಎಲ್ಲ ಇದೆ ಅಲ್ವಾ, ಸೊ ಈ ಜಾಗಕ್ಕೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ, ಸೊ LHS ಮತ್ತು RHS ಈಕ್ವಲ್ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ನೋಡಿ ಪ್ರಾಬ್ಲಮ್ಮು. ಸೊ ಇದನ್ನು ನೋಡಿದ ತಕ್ಷಣ ತುಂಬ ಗಾಬರಿ ಆಗಬೇಡಿ. ಸೊ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ 81 ಇದೆ ಅಲ್ವಾ,
ಸೊ ಈ 81ನ ನಾನು 3⁴ ಅಂತ ಬರ್ಕೊತೀನಿ. ಇಲ್ಲಿ 16 ಇದೆ ಅಲ್ವಾ, ಸೊ ಅದನ್ನು ನಾನು 2⁴ ಅಂತ ಬರ್ಕೊತೀನಿ. ಯಾಕೆ ನಾನು 3 ಮತ್ತು 2ನೇ ತೊಗೊಂಡೆ, ಪವರ್ 4 ಬರಂಗೆ ತೊಗೊಂಡೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ 4 ಇದೆ ಅಲ್ವಾ, ಸೊ ನಮಗೆ ಆ ಪವರ್ನ ಈ ಥರ ಇದ್ದರೆ ನಮಗೆ ಡಿವಿಷನ್ ಮಾಡಲಿಕ್ಕೆ ಅಥವಾ ಸಿಂಪ್ಲಿಫೈ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಪವರಲ್ಲಿ ತೊಗೊಂಡ್ರೆ 4 ಪವರ್ ಕ್ಯಾನ್ಸಲ್ ಆಗುತ್ತೆ, -3 ಉಳ್ಕೊಳ್ಳುತ್ತೆ, ಆವಾಗ ನಾವು ಸಾಲ್ವ್ ಮಾಡ್ಬೋದು. ಸೊ ಹಾಗೆಯೇ 25ನ ನಾನು 5² ಅಂತ ಬರ್ಕೊತೀನಿ. ಹಾಗೆಯೇ 9ನ ನಾನು 3² ಅಂತ ಬರ್ಕೊತೀನಿ. ಯಾಕೆಂದರೆ ಇಲ್ಲೂ ಸಹ 2 ಇದೆ ಅಲ್ವಾ, ಸೊ ಅದನ್ನು ನಾನು ಡಿವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದು ಹಾಗೆ ಇದೆ, ಸೊ ನೋ ಪ್ರಾಬ್ಲಮ್, ಅದನ್ನು ಹಾಗೆ ಬಿಡೋಣ. ಸೊ ಇಲ್ಲಿ ಏನಿದೆ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ಸೊ 81 ಅಂದ್ರೇನು, 3⁴ ಡಿವೈಡೆಡ್ ಬೈ 2⁴ ಹೋಲ್ ಟು ದಿ ಪವರ್ -3/4 ಇಂಟು, ಸೊ 25 ಅಂದ್ರೇನು, 5² ಡಿವೈಡೆಡ್ ಬೈ 3² ಹೋಲ್ ಟು ದಿ ಪವರ್ -3/2 ಡಿವೈಡೆಡ್ ಬೈ 5/2 ಹೋಲ್ ಟು ದಿ ಪವರ್ -3, ಬ್ರಾಕೆಟ್ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ 4 ಏನಿದೆ ಕಾಮನ್ ಆಗಿ, ಸೊ ನಾವು ಅದನ್ನು a ಟು ದಿ ಪವರ್ m ಡಿವೈಡೆಡ್ ಬೈ b ಟು ದಿ ಪವರ್ m ಅಂತಿದ್ರೆ ಏನು ಬರಿತಿದ್ವಿ, ಸೊ a/b ಹೋಲ್ ಟು ದಿ ಪವರ್ m ಬರಿತಿದ್ವಿ ಅಲ್ವಾ, ಅದನ್ನೇ ಅಪ್ಲೈ ಮಾಡೋಣ. ಸೊ 3/2 ಹೋಲ್ ಟು ದಿ ಪವರ್ 4 ಇಂಟು, ಆಲ್ರೆಡಿ ಇಲ್ಲಿ -3/4 ಇದೆ, ಹಾಗೆ ಬರಿತೀನಿ, ಇಂಟು ಬ್ರಾಕೆಟ್ ಓಪನ್ ಮಾಡೋಣ. ಸೊ 5/3 ಹೋಲ್ ಟು ದಿ ಪವರ್ 2 ಇಂಟು -3/2 ಅಲ್ಲೇ ಇದೆ, ಹಾಗೆ ಬರಿತೀನಿ. ಸೊ ಹಾಗೇನೆ ಇಲ್ಲಿ ಡಿವಿಷನ್ ಸಿಂಬಲ್ ಇದೆ. ದೆನ್ 5/2 ಹೋಲ್ ಟು ದಿ ಪವರ್ -3. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇಲ್ಲ ಅಲ್ಲ. ಸೊ ನೆಕ್ಸ್ಟ್ 4 ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಿ 2 ಕ್ಯಾನ್ಸಲ್ ಮಾಡ್ತೀನಿ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 3/2 ಹೋಲ್ ಟು ದಿ ಪವರ್ -3 ಆಯಿತು. ಸೊ ಇಲ್ಲೇನಾಗುತ್ತೆ, 5/3 ಹೋಲ್ ಟು ದಿ ಪವರ್ -3 ಆಯಿತು, ಡಿವೈಡೆಡ್ ಬೈ 5/2 ಹೋಲ್ ಟು ದಿ ಪವರ್ -3 ಆಯಿತು. ಹೀಗಾಯ್ತಲ್ವಾ? ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾದ್ರೆ ಹೇಗೆ ಮಾಡೋಣ, ಫಸ್ಟ್ ಎಲ್ಲದನ್ನು ಇಲ್ಲಿ ಎ ಇನ್ವರ್ಸ್ ನಮಗೆ ಫಾರ್ಮುಲಾ ಗೊತ್ತಲ್ವಾ, ಸೊ ಅದನ್ನು ಅಪ್ಲೈ ಮಾಡಿ ರೆಸಿಪ್ರೋಕಲ್ ತೆಗೆದು ಈಸಿ ಮಾಡಿ ಬರ್ಕೊಬಿಡೋಣ. 2/3 ಇಂಟು, ಸೊ ಇಲ್ಲಿ ನೋಡಿ ಇದನ್ನು ಹೇಗೆ ಬರ್ಕೊಳ್ಳೋಣ, 3/5 ಅಂತ ಬರ್ಕೊತೀನಿ ಅಲ್ವಾ. ಸೊ ಇದು ಆಲ್ರೆಡಿ -3 ಇದೆ, ಸೊ ಇದನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನಲ್ಲಿ ಬರಿಬೇಕು ಅಂತಂದ್ರೂ ಸಹ ನಾವು ರೆಸಿಪ್ರೋಕಲ್ ತಗೋಬೇಕಲ್ವಾ. ಸೊ 2/5 ಅಲ್ವಾ. ಸೊ ನಾವು 2/5 ಅಂತ ಬರೆದ್ರೆ ಈ ಎ ಇನ್ವರ್ಸಿಗೆ ರೆಸಿಪ್ರೋಕಲ್ ಆಯಿತು. ಹಾಗೇನೆ ಇಲ್ಲೊಂದು ಡಿವಿಷನ್ ಇದೆ ಅಲ್ವಾ, ಸೊ ಡಿವಿಷನಿಗೂ ಬರಿಬೇಕು ಅಂತಂತಂದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಸೊ ಫಸ್ಟ್ ಓಕೆ ಇನ್ನೊಂದು ಸ್ಟೆಪ್ಪಲ್ಲಿ ಮಾಡೋಣ ನಾವು ಇದನ್ನು. ಸೊ ಫಸ್ಟ್ ಡಿವಿಷನಲ್ಲೇ ಬರ್ಕೊಳ್ಳೋಣ, ಡಿವೈಡೆಡ್ ಬೈ 2/5 ಹೋಲ್ ಕ್ಯೂಬ್. ಸೊ ಇಲ್ಲೊಂದು ಕ್ಯೂಬ್ ಇದೆ, ಇಲ್ಲೊಂದು ಕ್ಯೂಬ್ ಇದೆ, ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಫಸ್ಟ್ ಏನಿತ್ತು, 2/3 ಹೋಲ್ ಕ್ಯೂಬ್ ಇಂಟು, ಸೊ 3/5 ಹೋಲ್ ಕ್ಯೂಬ್, 3/5 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 2/5 ಹೋಲ್ ಕ್ಯೂಬ್ ಇತ್ತಲ್ವಾ. ಸೊ ಇಲ್ಲೇನಿದೆ ಆಲ್ರೆಡಿ ಡಿವಿಷನ್ ಇದೆ, ನಾನು ಅದನ್ನು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಇಂಟು ಮತ್ತೆ ರೆಸಿಪ್ರೋಕಲ್ ಆಗುತ್ತೆ ಅಲ್ವಾ. ಸೊ ಈಗ ನಾನೇನು ಮಾಡೋಣ, ಕ್ಯೂಬ್ನ ಮಲ್ಟಿಪ್ಲೈ ಮಾಡೋಣ. 2³ ಡಿವೈಡೆಡ್ ಬೈ 3³ ಇಂಟು 3³ ಡಿವೈಡೆಡ್ ಬೈ 5³ ಇಂಟು 5³ ಡಿವೈಡೆಡ್ ಬೈ 2³ ಆಯಿತು
ಅಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ 1 2 ಕ್ಯೂಬ್ ಇದೆಯಾ, ಇಲ್ಲಿ 1 2 ಕ್ಯೂಬ್ ಇದೆಯಾ, ಕ್ಯಾನ್ಸಲ್ ಮಾಡಿದೆ. ಇಲ್ಲಿ 1 3 ಕ್ಯೂಬ್ ಇದೆಯಾ, ಇಲ್ಲಿ 1 ಇದೆಯಾ, ಕ್ಯಾನ್ಸಲ್. ಇಲ್ಲಿ ಒಂದಿದೆ, ಇಲ್ಲೊಂದಿದೆ, ಕ್ಯಾನ್ಸಲ್ ಆಯ್ತು. ಸೊ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 1 ಅಷ್ಟೇ. ಬಟ್ ಇದು ಪ್ರಾಬ್ಲಮ್ ನೋಡಿದಾಗ ಇಷ್ಟು ಕಷ್ಟ ಇದೆ ಅನಿಸ್ತು, ಬಟ್ ಸೊಲ್ಯೂಷನ್ ನೋಡಿ ಎಷ್ಟು ಚಿಕ್ಕದಿದೆ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹಾಗೇನೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ವರ್ಡ್ ಪ್ರಾಬ್ಲಮ್ಸ್ಗಳಿಗೆ ಇವಾಗ ನಾವು ಹೋಗೋಣ. ಸೊ ವರ್ಡ್ ಪ್ರಾಬ್ಲಮ್ಸ್ಗಳಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ತವೆ, ಸೊ ನಾವು ಅದಕ್ಕೆ ಹೇಗೆಲ್ಲ ಸಾಲ್ವ್ ಮಾಡಬೇಕು ಸೊ ಅನ್ನೋಂಥದನ್ನ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ದ ಸೈಡ್ ಲೆಂತ್ ಆಫ್ ಅ ಸ್ಕ್ವೇರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎಕ್ಸ್ ಟು ದಿ ಪವರ್ 2. Write an expression for its area and simplify it for x is equals to 3 ಅಂತ ಇದೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ? ಸೈಡ್ ಲೆಂತ್. ಸೊ ಸೈಡ್ ಲೆಂತ್ ಅಂತಂದ್ರೆ ಯಾವುದು? ಇದೆಲ್ಲ ಸೈಡ್ ಲೆಂತ್. ಸೊ ಸೈಡ್ ಲೆಂತ್ ನಾವು ಎ ಅಂತ ಇಟ್ಕೊಳ್ಳೋಣ. ಸೊ ಸೈಡ್ ಲೆಂತ್ ಈಸ್ ಈಕ್ವಲ್ಸ್ ಟು ಎ. ಅದರದ್ದೇ ಅವ್ರು ಏನು ಹೇಳಿದ್ದಾರೆ? ಸೈಡ್ ಲೆಂತ್ ಆಫ್ ಎ ಸ್ಕ್ವೇರ್ ಇಸ್ ರೆಪ್ರೆಸೆಂಟೆಡ್ ಆಸ್ ಎಕ್ಸ್ ಸ್ಕ್ವೇರ್. ಸೊ ಎ ಅಂತಂದ್ರೆ ಏನು? ಇಲ್ಲಿ ಎಕ್ಸ್ ಸ್ಕ್ವೇರ್ ಆಯ್ತು. ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ. ಸೊ ಏರಿಯಾ ಯಾವುದರ ಏರಿಯಾ? ಈ ಒಂದು ಸ್ಕ್ವೇರ್ದು ಏರಿಯಾ. ಸೊ ಏರಿಯಾ ಆಫ್ ಅ ಸ್ಕ್ವೇರ್, ಏರಿಯಾ ಆಫ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಅಲ್ವಾ? ಸೊ ಇಲ್ಲಿ ಎ ಅಂತಂದ್ರೆ ಏನು? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರಿಗೆ ಒಂದು ದೊಡ್ಡ ಸ್ಕ್ವೇರ್. ಸೊ ಹಾಗಾದ್ರೆ ಎಕ್ಸ್ ಟು ದಿ ಪವರ್ 4 ಬಂತು ಅಲ್ವಾ? ಬಟ್ ಅವ್ರಿಗೆ ಏನು ಕೇಳಿದ್ದಾರೆ? ಕ್ವೆಶನ್ ಮುಗಿತಾ? ಇಲ್ಲ. ಸೊ ನಾವು ಎಕ್ಸ್ಪ್ರೆಷನ್ ಏನೋ ಕಂಡು ಹಿಡಿದ್ಬಿಟ್ವಿ. ಆ್ಯಂಡ್ ಸಿಂಪ್ಲಿಫೈ ಇಟ್ ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಜಾಗದಲ್ಲಿ ನಾವು ಏನು ಮಾಡ್ಬೇಕಂತೆ? 3 ಅಪ್ಲೈ ಮಾಡ್ಬೇಕಂತೆ. ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3, ದೆನ್ ಸೊ ಎಕ್ಸ್ ಟು ದಿ ಪವರ್ 4 ಇಸ್ ಈಕ್ವಲ್ಸ್ ಟು 3 ಟು ದಿ ಪವರ್ 4 ಆಯಿತು. ಸೊ ಇದನ್ನು ನಾವು ಹೀಗಾದ್ರೂ ಇಡ್ಬೋದು, ಅಥವಾ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ 81 ಅಂತನಾದರೂ ಸಹ ಬರಿಬಹುದು. ಸೊ ಇದು ಇದರ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ರೆಪ್ರೆಸೆಂಟೆಡ್ ಆಸ್ ಎ ಕ್ಯೂಬ್. ಇಫ್ ದ ಸೈಡ್ ಲೈನ್ ಡಬಲ್ಸ್, ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ನ್ಯೂ ವಾಲ್ಯೂಮ್ ಆ್ಯಂಡ್ ಸಿಂಪ್ಲಿಫೈ ಇಟ್ ಅಂತ ಇದೆ. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅವ್ರು ಏನು ಕೊಟ್ಟಿದ್ದಾರೆ? ನಮಗಿದು ಸೈಡ್ ಲೆಂತ್ ಅಲ್ವಾ? ಸೈಡ್ ಲೆಂತ್ ಎ. ಬಟ್ ಅವ್ರು ಏನು ಹೇಳಿದ್ದಾರೆ? ಸೈಡ್ ಲೆಂತ್ ಈಸ್ ಈಕ್ವಲ್ಸ್ ಟು ಎ. ಬಟ್ ಅವ್ರು ಏನು ಹೇಳಿದ್ದಾರೆ? ಸೈಡ್ ಲೆಂತ್ ಡಬಲ್ಸ್ ಆಗುತ್ತಂತೆ. ವೆನ್ ಸೈಡ್ ಲೆಂತ್ ಡಬಲ್ಸ್. ಸೊ ಡಬಲ್ಸ್ ಅಂತಂದ್ರೆ ಏನು? 2 ಇಂಟು ಎ ಡಬಲ್ ಆಗುತ್ತಲ್ಲ, ಅದಕ್ಕೆ. ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ನ್ಯೂ ವಾಲ್ಯೂಮ್ ಆ್ಯಂಡ್ ಸಿಂಪ್ಲಿಫೈಡ್ ಇಟ್. ಸೊ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನು? ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಎ ಕ್ಯೂಬ್ ಅಲ್ವಾ? ಸೊ ನಮಗೆ ಎ ಅಂದ್ರೇನೆ 2a. ಸೊ 2a ಹೋಲ್ ಕ್ಯೂಬ್ ಆಯ್ತು ಅಲ್ವಾ? ಸೊ ಇದನ್ನ ಸ್ಪ್ಲಿಟ್ ಮಾಡಿದ್ರೆ 2 ಕ್ಯೂಬ್ ಇಂಟು ಎ ಕ್ಯೂಬ್. 2 ಕ್ಯೂಬ್ ಅಂದರೆ ಎಷ್ಟು? 8 ಎ ಕ್ಯೂಬ್. ಸೊ ವಾಲ್ಯೂಮ್ ಅವ್ರು ಏನು ಕೇಳಿದರೆ? ಜಸ್ಟ್ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಕೇಳಿದರೆ. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನಾಯಿತು? 8 ಎ ಕ್ಯೂಬ್ ಆಯಿತು ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಒನ್ ನೋಡೋಣ. A solar panel produces 2 cube units of an energy per day. How much energy will it produces in 7 days? ಅಂತ ಕೇಳಿದ್ದಾರೆ. ಸೊ ಏನು ಮಾಡುತ್ತಂತೆ? ಒಂದು ಸೋಲಾರ್ ಪ್ಯಾನಲ್ ಪ್ರೊಡ್ಯೂಸಸ್ 2 ಕ್ಯೂಬ್ ಯೂನಿಟ್ಸ್ ಇನ್ 2 ಕ್ಯೂಬ್ ಯೂನಿಟ್ಸ್ ಏನು ಮಾಡುತ್ತಂತೆ? ಪರ್ ಡೇ ಮಾಡುತ್ತಂತೆ. ಸೊ ಹಾಗಾದರೆ 7 ಡೇಸಿಗೆ ಎಷ್ಟು ಮಾಡುತ್ತೆ ಅಂತ. ಸೊ ಅವಾಗ ಏನು ಮಾಡ್ಬೋದು? ಇದು ಈಸಿ. ಸೊ 2 ಕ್ಯೂಬ್ ಅಂತಂದರೆ ಎಷ್ಟು? 2 ಇಂಟು 2 ಇಂಟು 2. ಸೊ ಎಷ್ಟಾಗುತ್ತೆ? 8 ಆಗುತ್ತೆ. ಸೊ ಫಾರ್ 7 days, ಸೊ 8 ಇಂಟು 7 56 ಆಯಿತು. ಸೊ 56 ವಾಟ್ ಯೂನಿಟ್? 8 ಯೂನಿಟ್ಸ್ನ 1 ಡೇಲಿ ಮಾಡಿದ್ರೆ
56 ಯೂನಿಟ್ಸನ್ನು 7 ದಿನಗಳಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ಈ ಥರ ವರ್ಡ್ ಪ್ರಾಬ್ಲಮ್ಸ್ ಏನಾದರೂ ಕೊಟ್ಟರೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ನು ಎಕ್ಸ್ಪೋನೆಂಟ್ಸನ್ನು ಹೇಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡೋದು ಅನ್ನೋಂಥದ್ದನ್ನು ಹೇಳ್ಕೊಡ್ತೀನಿ ಈಗ. ಸೊ ಇಲ್ಲಿ ನೋಡಿ, ವೆರಿ ಲಾರ್ಜ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ a into 10 to the power n ವೇರ್ n is a ಪಾಸಿಟಿವ್ ಇಂಟಿಜರ್ಸ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ಮುಂದೆ ನೋಡ್ತಾ ಹೋಗೋಣ ಎಕ್ಸಾಂಪಲ್ಸ್ಗಳನ್ನ. ಎ ವೆರಿ ಸ್ಮಾಲ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ ಅನ್ a into 10 to the power n ವೇರ್ n is a ನೆಗೆಟಿವ್ ಇಂಟಿಜರ್. ಸೊ ನೋಡ್ತಾ ಇದ್ರೆ ಇದನ್ನ ಏನ್ ಹೇಳ್ಬಹುದು, ಯಾವುದೇ ಒಂದು ನಂಬರು ತುಂಬಾ ಲಾರ್ಜ್ ನಂಬರ್ ಆಗಿದ್ರು ಸಹ ಅದನ್ನ ನಾವು ಎಕ್ಸ್ಪೋನೆಂಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಹಾಗೇನೆ ತುಂಬಾ ಶಾರ್ಟ್ ಫಾರ್ಮ್ ಅಲ್ಲಿ ಇತ್ತು, ತುಂಬಾ ಚಿಕ್ಕ ನಂಬರ್ ಅಂತಂದ್ರೂ ಸಹ ನಾವು ಅದನ್ನ ಪವರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಹೇಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು, ಹೇಗೆ ಬರಿಬಹುದು ಅದನ್ನ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ನೋಡಿ ಏನಿದೆ, ಎಕ್ಸ್ಪ್ರೆಸ್ ದೀಸ್ ಫಾಲೋಯಿಂಗ್ ನಂಬರ್ಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇಲ್ಲಿ ಏನಿದೆ, ಫಸ್ಟ್ ನಾವು ಇದನ್ನ ಹೇಗೆ ಮಾಡಬೇಕು ಅಂತಂದ್ರೆ, ಯಾವಾಗ್ಲೂ ಸಹ ಒಂದು ನಂಬರ್, ಒಂದು ಡಿಜಿಟ್ ಮಾತ್ರ ಇರಬೇಕು, ಇನ್ನೆಲ್ಲ ಡಿಜಿಟನ್ನು ಸಹ ನಾವು ಶಿಫ್ಟ್ ಮಾಡಬೇಕು. ಸೊ ಹೇಗೆ ಶಿಫ್ಟ್ ಮಾಡೋದು? ಸೊ ಇಲ್ಲಿ ನೋಡಿ, ಫಸ್ಟ್ ನಾವು ಹೇಗೆ ಮಾಡಬೇಕು, ಫಸ್ಟ್ ನಾವು 5 ಪಾಯಿಂಟ್ ಅಂತ ಬರ್ಕೋಬೇಕು. ಸೊ ನೆಕ್ಸ್ಟು 1 2 3 4. ಸೊ ಇಲ್ಲಿಂದ ಇಲ್ಲಿಗೆ 1 ಡಿಜಿಟು, 2 3 4 ಡಿಜಿಟ್ನ ನಾವು ಮೂವ್ ಮಾಡ್ತಾ ಇದ್ದೀವಿ. ಸೊ 9 8 5 3 4 ಡಿಜಿಟ್ನ ಮೂವ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇಂಟು 10 to the power 4 ಅಂತ ಬರಿಬೇಕು. ಯಾಕೆ? 1 ಡಿಜಿಟ್ ಮೂವ್ ಮಾಡಿದ್ವಿ, 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್. ಈ ಕಡೆ ನಮ್ಮ ರೈಟ್ ಸೈಡಿಗೆ ನಾವೇನಾದ್ರೂ ಡಿಜಿಟನ್ನ ಮೂವ್ ಮಾಡಿದ್ರೆ ಯಾವಾಗ್ಲೂ ಪವರ್ಸ್ ಏನಿರುತ್ತೆ ಅಂದ್ರೆ ಪಾಸಿಟಿವ್ ಅಲ್ಲಿ ಇರುತ್ತೆ. ಇದನ್ನ ಒಂದನ್ನ ನೆನ್ಪಿಟ್ಕೊಳ್ಳಿ. ಸೊ ಹಾಗೇನೆ ಇಲ್ವಂದು ನೋಡಿ, ಬಿ ಹೇಗಿದೆ. ಸೊ ಇದನ್ನ ಹೇಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನಾವು ಮಾಡೋದು? ಇಲ್ಲಿ 6 ಇದೆ, ಇಲ್ಲಿ ಪಾಯಿಂಟ್ ಹಾಕೋಣ. 5 9 5 0 6 ಇಂಟು ಎಷ್ಟು ಡಿಜಿಟನ್ನು ಮೂವ್ ಮಾಡಿದ್ವಿ? 1 2 3 4 5. ಸೊ 10 to the power 5 ಅಲ್ವಾ. ಸೊ ಹೀಗೆ ನಾವು ಬರಿತಾ ಹೋಗ್ತೀವಿ. ಸೊ ಇದೇನಾಯ್ತು, ಲಾರ್ಜ್ ನಂಬರಿಗೆ ಆಯ್ತು. ಶಾರ್ಟ್ ನಂಬರ್ಸ್ಗೆ ಈ ಥರದಕ್ಕೆ ಹೇಗೆ ಮಾಡೋದು? ಫಸ್ಟ್ ಇಲ್ಲಿ ನೋಡಿ, 1 ಡಿಜಿಟನ್ನು ಯಾವಾಗಲೂ ಮೂವ್ ಮಾಡಬೇಕು. ನಾನು 3 ಅಂತ ಇಟ್ಕೊತೀನಿ, 0.430 ಬರಿತೀನಿ. ಇಂಟು ನಾವೆಷ್ಟು ಶಿಫ್ಟ್ ಮಾಡಿದ್ವಿ ಅಂತ ಗೊತ್ತಾಗಬೇಕು ಅಂತಂದರೆ, ಸೊ ಇಲ್ಲಿ ಏನಿದೆ ಪಾಯಿಂಟು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡಿಗಿದೆ. ಸೊ ಅವಾಗ ಏನು ಮಾಡ್ತೀವಿ, ಇಲ್ಲಿ ಪಾಯಿಂಟ್ ಇಟ್ಟಿದ್ದೀವಿ ಅಲ್ವಾ. ಸೊ ನಾವಿಲ್ಲಿ ಎಷ್ಟನ್ನ ಮೂವ್ ಮಾಡ್ತೀವಿ? 1 2 3. ಸೊ ಪಾಯಿಂಟ್ ತನಕ ನಾವೇನು ಮಾಡ್ತೀವಿ? 3. ಯಾವ ಕಡೆ ಹೋದ್ವಿ? ನಮ್ಮ ಲೆಫ್ಟ್ ಸೈಡಿಗೆ ಹೋದ್ವಿ. ಸೊ ಯಾವುದೇ ಒಂದು ಚಿಕ್ಕದ ನಂಬರನ್ನು 0 ಪಾಯಿಂಟ್ ಸಮಥಿಂಗ್ ಆ ಥರ ಏನಾದರೂ ಇತ್ತು, ನಮ್ಮ ಲೆಫ್ಟ್ ಸೈಡಿಗೆ ನಾವೇನಾದರೂ ಮೂವ್ ಮಾಡ್ತಾ ಇದ್ದೀವಿ, ಪಾಯಿಂಟನ್ನ ಶಿಫ್ಟ್ ಮಾಡೋದು. ಲೆಫ್ಟ್ ಸೈಡಿಗಾದರೆ ಪಾಯಿಂಟ್ನ ಶಿಫ್ಟ್ ಮಾಡೋದು, ರೈಟ್ ಸೈಡಿಗಾದರೆ ಡಿಜಿಟ್ಸನ್ನು ಲೆಕ್ಕ ಮಾಡ್ತೀವಿ ನಾವು. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೀಗೆ ಮಾಡೋಂಥದ್ದು. ಸೊ ಹಾಗೆಯೇ ನಮಗೆ ನಂಬರ್ ಲೈನ್ ಗೊತ್ತಿದೆ ಅಲ್ವಾ. ಸೊ ನಾನು ನಂಬರ್ ಲೈನಲ್ಲಿ ಏನು, ನಮ್ಮ ರೈಟ್ ಸೈಡಿಗೆ ಹೋಗ್ತಾ ಹೋದಂಗೆ ನಂಬರ್ಸ್ ಎಲ್ಲ ಪಾಸಿಟಿವ್ ಅಲ್ಲಿ ಇರುತ್ತೆ, ಹಾಗೆಯೇ ಲೆಫ್ಟ್ ಸೈಡಿಗೆ ನೆಗೆಟಿವ್ ಇರುತ್ತೆ ಅಲ್ವಾ. ಸೊ ಅದೇ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಇಟ್ಕೊಳ್ಳಿ. ನಿಮ್ಮ ಲೆಫ್ಟ್ ಸೈಡಿಗೆ ಏನಾದರೂ ನೀವು ನಂಬರ್ಸನ್ನ ಮೂವ್ ಮಾಡಬೇಕು ಅಂತಂದರೆ ನೆಗೆಟಿವ್ ಅಲ್ಲಿ, ರೈಟ್ ಸೈಡಿಗೆ ಏನಾದರೂ ಡಿಜಿಟ್ಸನ್ನು ಮೂವ್ ಮಾಡಬೇಕು ಅಂತಂದರೆ ಪಾಸಿಟಿವ್ ಅಲ್ಲಿ ಇಡಬೇಕು. ಅದು ಒಂದು ಹೇಳಬಹುದು. ಸೊ ಹಾಗೆಯೇ ಇಲ್ಲಿ ನೋಡಿ, ಸೊ ಇದು ಈ ಪ್ರಾಬ್ಲಮ್ನ ಹೇಗೆ ಮಾಡೋದು? ಸೊ 7 ಹಾಗೆ ಬರ್ಕೊತೀನಿ. ಸೊ ಇದು ಓದಲಿಕ್ಕೆ ಕಷ್ಟ ಆಗ್ತಿದೆ ಅಲ್ವಾ. ನೆಕ್ಸ್ಟ್ 0.004. ಇಲ್ಲಿ 0 0 0 ಇದೆ ಅಲ್ವಾ. ಸೊ ನಾವು ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾವು ಅದನ್ನ ಇಲ್ಲಿಗೆ ಸ್ಟಾಪ್ ಸಹ ಮಾಡಬಹುದು. ಇಂಟು 10 to the power ಎಷ್ಟಕ್ಕೆ ಮೂವ್ ಮಾಡಿದ್ದೀವಿ? 1 ಡಿಜಿಟ್, 2 3 4 5 6 7 8 9 10 ಡಿಜಿಟ್ ಮೂವ್ ಮಾಡಿದ್ದೀವಿ. 10 to the power 10. ಓಕೆನಾ. ಹಾಗೆಯೇ ಇದನ್ನು ಸಹ ನಾವು ಹೀಗೂ ಬರಿಬಹುದು, 70.04 ಇಂಟು 10 to the power 9 ಅಂತ ಅಲ್ವಾ. ಸೊ ಬಟ್ ತುಂಬ ಸಿಂಪ್ಲಿಫೈ ಮಾಡೋದು ಅಂತಂದ್ರೆ ಇದು ನಾವು ಹೀಗೆ ಮಾಡ್ತೀವಿ ಅಂದ್ರೂ ಸರಿ, ಬಟ್ ತುಂಬ ಸಿಂಪ್ಲಿಫೈ ಮಾಡೋದು ಅಂದ್ರೆ ಇದು ಫುಲ್ ಸಿಂಪ್ಲಿಫೈ ಮಾಡಬೇಕು ಮೆಥಡ್ಸು ಅಂತಂದರೆ. ಸೊ ಇಲ್ಲೂ ಅಷ್ಟೇ, ನೀವೇನಾದರೂ ಸಿಂಪ್ಲಿಫೈ ಬೇರೆ ಥರ ಮಾಡ್ತೀವಿ ಅಂದರೆ 34.30 ಇಂಟು 10 to the power -4 ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನೀವು ಆ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂತ ಅನ್ನೋದಾದರೆ. ಸೊ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಸೊ ಡೌಟ್ಸ್ ಇಲ್ಲ ಅಲ್ಲ. ಸೊ ನೆಕ್ಸ್ಟ್ ಒನ್ ನಂಬರ್ ಇದೆ ನೋಡಿ, ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ನಂಬರ್ ಇನ್ ಎ ಯೂಶುವಲ್ ಫಾರ್ಮ್ ಅಂತ ಇದೆ.
ಸೊ 3.02 ಇಂಟು 10⁶ ಅಂತ ಇದೆ. ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು? ಇಲ್ಲಿ ಏನಿದೆ -6 ಇದೆ. ಸೊ -6 ಇದೆ ಅಂತಂದರೆ ಫಸ್ಟ್ ನಾವೇನು ಮಾಡೋಣ? ಫಸ್ಟು 1 ನಿಮಿಷ. 302ನ ಬರ್ಕೊಂಡ್ಬಿಡ್ತೀನಿ. ಡಿಜಿಟ್ ಮೂವ್ ಮಾಡಬೇಕಲ್ವಾ? ಸೊ ನಮ್ಗೆ ಇಲ್ಲಿಂದ ಅಲ್ವಾ ಡಿಜಿಟ್ ಸ್ಟಾರ್ಟ್ ಆಗೋದು? 1 ಡಿಜಿಟ್ 2 ಸೊ 1 ಡಿಜಿಟ್ 2 ಡಿಜಿಟ್ 3 ಡಿಜಿಟ್ 4 5 6 ದೆನ್ ಪಾಯಿಂಟ್ ದೆನ್ 0. ನೋಡಿ ಈಗ 1 2 3 4 5 6 ಬರೆದ್ವಿ. ಸೊ ಹಾಗಾದರೆ ನಮ್ಮ ಆನ್ಸರ್ ಏನು? 0.00000 ದೆನ್ 302 ಯೂಶುವಲ್ ಫಾರ್ಮಲ್ಲಿ ಬರೆದ್ವಿ. ಸೊ ಹಾಗಾದರೆ ಇದನ್ನು ಹೇಗೆ ಬರೆಯೋದು ಯೂಶುವಲ್ ಫಾರ್ಮಲ್ಲಿ? ಏನು ಹೇಳಿದ್ದಾರೆ? ಪವರ್ ಪ್ಲಸ್ಸಲ್ಲಿದೆ. ಪ್ಲಸ್ಸಲ್ಲಿ ಅಂದರೆ ಏನು ಮಾಡಬೇಕು? ನಾವು ಡಿಜಿಟ್ನ ಮೂವ್ ಮಾಡಬೇಕು. ಡಿಜಿಟ್ ಏನಿದೆ ಇಲ್ಲಿ? 6 ಡಿಜಿಟು. ಸೊ 1 ಡಿಜಿಟ್ 2 ಡಿಜಿಟ್ 3 4 5 ಇದೆ. ಸೊ 6 1 ಏನಾಗಿರುತ್ತೆ? 0 ಆಗಿರುತ್ತೆ. ನಾವು 0 ಇದ್ದರೆ ಯೂಶುವಲಿ ಬರೆಯೋದಿಲ್ಲ. ಸೊ 0 ಆಗಿರುತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ ಇದು? 3.61492 ಇಂಟು 10⁶ ಇರೋಂಥದ್ದು 361,492 ಆ್ಯಂಡ್ 0 ಅಂತ ಬರೀಬಹುದು. ಯೂಶುವಲ್ ಫಾರ್ಮಲ್ಲಿ ಬರಿತೀವಿ ಅಂದರೆ. ಸೊ ಅದನ್ನು ಶಿಫ್ಟ್ ಮಾಡೋದಾದರೆ ನಾವು ಈ ಥರ ಶಿಫ್ಟ್ ಮಾಡ್ತೀವಿ ಅಂತ ಹೇಳಬಹುದು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಒಂದಿದೆ 10⁹ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಹೇಗೆ ಮಾಡೋದು? ಡಿಜಿಟ್ಗಳನ್ನ ಮೂವ್ ಮಾಡೋಣ ಫಸ್ಟು. 1 ಸೊ 1 ಡಿಜಿಟ್ 2 3 4 ಡಿಜಿಟ್ ಆಯಿತು. ನೆಕ್ಸ್ಟ್ ಡಿಜಿಟ್ಸ್ ಇದೆಯಾ? ಇಲ್ಲ. ಆಗ ಏನು ಮಾಡಬೇಕು? 5 6 7 8 9 ಇಷ್ಟನ್ನು. ಇವಾಗ ನೀವು ಬೇಕು ಅಂತಂದರೆ ಇದನ್ನು ಈ ಫಾರ್ಮಲ್ಲೂ ಸಹ ಬರೀಬಹುದು. ಅಥವಾ ಇದನ್ನು ನಾನೇನಾದ್ರೂ ಹೀಗೆ ಬರಿತೀನಿ, 10.001 ಅಂತ ಬರಿತೀನಿ ಅಂತ ಬರೆಯೋದಾದರೆ ಇದನ್ನು 10⁸ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ? ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಏನು ಡೌಟ್ ಇಲ್ಲ ಅಲ್ಲ? ಸೊ ನೆಕ್ಸ್ಟ್ ಒನ್ ಇದೆ ನೋಡಿ, ರೆಪ್ರೆಸೆಂಟ್. ಸೊ ಇಲ್ಲಿ ಒಂದು ನಂಬರ್ ಇದೆ, ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಥರದ್ದನ್ನು ನಾವು ಹೇಗೆ ಮಾಡೋಣ? ಸೊ ಫಸ್ಟ್ ನಾವು ಯಾವಾಗಲೂ ಒಂದು ನಂಬರ್ನ ಬರೆದು ಪಾಯಿಂಟ್ ಇಡಬೇಕು. ಸೊ ಅಲ್ಲಿಂದ ಮುಂದಕ್ಕೆ ಡಿಜಿಟ್ನ ಇದು ಹೆಂಗಿದ್ರು ಪಾಸಿಟಿವಲ್ಲಿದೆ, ನಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಹೋಗ್ತಿದ್ವಿ, ಪಾಸಿಟಿವಲ್ಲಿ ಮೂವ್ ಮಾಡೋಣ. 1 ಡಿಜಿಟು 1 2 3 4 5 6 7 ಇದೆ. ಸೊ ನಾನೇನು ಮಾಡ್ತೀನಿ ಇಲ್ಲಿ 1.2245 ಬರ್ಕೊತೀನಿ ಸಾಕು. ಯಾಕೆಂದರೆ 0 ಇದ್ದರೆ ನಾವು ಬರಿಬಹುದು, ಬರೀದೇ ಇದ್ರೂ ಆಗುತ್ತೆ. 10⁻⁻6 7 7 ಅಲ್ವಾ? ಸೊ 7 ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ? ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೇಗೆ ಬರೆಯೋದು? 6.58624 ಇಂಟು 10⁻. ನಾವೇನು ಮಾಡ್ಬೇಕು? ಇಲ್ಲಿ ಶಿಫ್ಟ್ ಮಾಡಬೇಕಲ್ವಾ? ಸೊ 1 2 ಪಾಯಿಂಟ್ಸ್ನ 1.2 ಶಿಫ್ಟ್ ಮಾಡಿದೆ. 10⁻⁻2 ಅಷ್ಟೇ. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಎಕ್ಸ್ಪ್ರೆಸ್ 0.0000474 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ. ಸೊ ನಾವೇನು ಮಾಡೋಣ? ಡಿಜಿಟ್ನ ಶಿಫ್ಟ್ ಮಾಡೋಣ. ಸೊ 1 2 3 4 5 6. ಸೊ ಆನ್ಸರ್ ಏನಾಗುತ್ತೆ? ಸೊ ಎ ಇಸ್ ದಿ ಆನ್ಸರ್. ಸೊ ಏನು ಆನ್ಸರ್ ಆಗುತ್ತೆ ಇದಕ್ಕೆ ಅಂತ ಹೇಳಬಹುದು. ಸೊ ಇವತ್ತಿನ ತರಗತಿಲಿ ನಾವು ಹಾಗಾದರೆ ಏನೇನೆಲ್ಲ ಕಲ್ತ್ಕೊಂಡ್ವಿ? ಸೊ ಒಂದಷ್ಟು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಹಾಗೆಯೇ ಡೈಲಿ ಲೈಫ್ ಅಪ್ಲಿಕೇಶನ್ಸಲ್ಲಿ ಎಲ್ಲೆಲ್ಲೆಲ್ಲ ಪ್ರಾಬ್ಲಮ್ಸ್ ನೋಡ್ತೀವಿ, ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟರೆ ಹೇಗೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಕಲ್ತ್ಕೊಂಡ್ವಿ. ಹಾಗೆಯೇ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೇಗೆ ಮಾಡಿದ್ವಿ, ಹಾಗೆಯೇ ಅದನ್ನು ನಾರ್ಮಲ್ ಫಾರ್ಮಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋಂಥದ್ದನ್ನು ತಿಳ್ಕೊಂಡ್ವಿ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅಥವಾ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇಲ್ಲಿ ಮಾಡಿದ್ರಲ್ಲಿ ಅರ್ಥ ಆಗಲಿಲ್ಲ ಅಂತಂತಂದರೆ, ಸೊ ನಿಮಗೆ ಒಂದು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇರುತ್ತೆ. ಸೊ ನೀವಲ್ಲಿ ಜಾಯ್ನ್ ಆಗಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ಆಲ್.